RSS ಎಸ್ ನಾವು RSS ಇದ್ದೇವೆ, ನಾವು RSS ಕೂಡ ಇರ್ತೇವೆ, ನಾವು RSS ಪರವಾಗಿ ಇರ್ತೇವೆ. ಕಾಂಗ್ರೆಸ್ಸಿಗೆ ಮುಕ್ತ ಕಾಂಗ್ರೆಸ್ ಖತಮ್ ಮಾಡ್ಲಕ್ಕ ನಾವೆಲ್ಲರೂ ದನಿಗೆ ಕೊಟ್ಟಾರ. 3 ಮಂದಿ ತ್ರಿಬಲ್ ಕಳ್ಸ ಕರ್ನಾಟಕನಾಗ ಎಲ್ಲರೂ ಹೆಚ್ಚಿಗೆ ಜೀವ ಅಡ್ಡಗಳು ನಡೆದವು ಅಂತಂದ್ರೆ ಕಲಬುರಗಿನೇ ನಡೆದ ಓಟ. ಬಟ್ ಅಲ್ಲಿಂದು ಸಮಸ್ಯೆ, ಅಲ್ಲಿಂದು ಉಸ್ತುವಾರಿ ಮಂತ್ರಿ ಇದ್ದನು ಲೀಡ್ ಯಾರೇ ಕೊಟ್ಟಾರಂತಂದ್ರೆ ಚಿತ್ತಾಪುರದವ್ರು ಕೊಟ್ಟಾರಂತಂದು ಹೇಳಿ ಬಯಸೋನು. ಅದಕ್ಕೆ ಬಿ ನಾಗೇಂದ್ರ ಅವರು ಯಾವಾಗಿವರೆಗೂ ಅವರು ರಾಜೀನಾಮೆ ಕೊಡಲ್ಲ. ಇದೇ ಥರ ನಾವು ಇಲ್ಲಿ ಕಲಬುರಗಿ ಜಿಲ್ಲೆನವರು ಒಗ್ಗಟ್ಟಾಗಿ ಗಟ್ಟಾಗಿ ಅವ್ರು ಬಿಡೋವರೆಗೆ ನಾವು ನಿಂದ್ರಮಂತಂತೇಳಿ ನಿಮ್ಗೆಲ್ಲರಿಗೆ ಮನವಿ ಮಾಡ್ತೀನಿ. ನಮ್ಮ ಶಶಿಕಲಾ ಅಕ್ಕವರು ಇದ್ದಾರೆ ಇಲ್ಲಿ, ಮತ್ತು ಶೋಭಾಬಾಣಿ ಅಕ್ಕವ್ರ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಲಾಸ್ಟಿಗೆ ವಿಡಿಯೋ ಕಾಲ್ ಮಾಡಿದೆವು. ಆ ವಿಡಿಯೋ ಕಾಲ್ನಾಗ ನಮ್ಮ ಅಧ್ಯಕ್ಷರು ಹಿಂದೆ ಕುಂತಿರೋರು ರಾಜ್ಯಾಧ್ಯಕ್ಷರು ಹೊಂಟಾರನ ಜಲ್ದಿ ಬಂದರು. ನಮ್ಮಿಬ್ಬರು ಅಕ್ಕವ್ರುಗಳಿಗೆ ಮಿಸ್ ಆಯಿತು. ನಮ್ಮಿಬ್ಬರು ಅಕ್ಕವ್ರು ರಾತ್ರಿ ನಾವು ಫೋನ್ ಹಚ್ಚಿದ್ರು ಶಶಿಕಲಾ ಅಕ್ಕ, ಯಾಕ್ರಿ ನಾವೇನು ಕಾಣಲಾಗಿದೆ ಅಂತಂತಂತೇಳಿ ಮತ್ತೊಮ್ಮೆ ಫೋನ ಮತ್ತೊಮ್ಮೆ ಅಧ್ಯಕ್ಷರಿಗೆ ತೋರ್ಸಮ್ಮ, ನೀವೆಲ್ಲ ಮಹಿಳೆಯರು ಇದ್ದೀರಿ ಅಂತಂತ ಹೇಳಕ್ಕೆ ಬಯಸ್ತೀನಿ ನಾನು. ಅದಕ್ಕೆ ಇನ್ನೂ ಒಂದು 15-17 ತಿಂಗಳು ಉಳಿದದ, ಪೂರ ಮುಗ್ದದ. ಕಾಂಗ್ರೆಸ್ ಮುಂಚೆನೂ ಹೇಳಿದ ಪೂರ ಮುಕ್ತ ಆಗ್ತದ, ಖತಮ್ ಆಗ್ತದ ಅಂತಂತೇಳಿ ನಾವು ಎಲ್ಲರೂ ಕೂಡಿ ಜನಪರವಾಗಿ ಮತ್ತೊಮ್ಮೆ ಎಲ್ಲರೂ ಕಲ್ತು ಕಾಂಗ್ರೆಸ್ಸಿಗೆ ಮುಕ್ತ ಕಾಂಗ್ರೆಸ್ ಖತಮ್ ಮಾಡ್ಲಿಕ್ಕೆ ನಾವೆಲ್ಲರೂ ದನಿ ಎತ್ತಮ್ಮಂತಂದು ಹೇಳಕ್ಕೆ ಬಯಸ್ತೀನಿ. ನಮ್ಗೆ ಈಗ ತಾನೇ ಉಮೇಶ್ ಪಾಟೀಲ್ ಅವ್ರು ಮಾತಾಡಿದ್ರು, ಅವ್ರನ್ನೂ ಸಿಕ್ಕಾಪಟ್ಟಿ ಚಲೋ ಜೋಶ್ ಇತ್ತು ಅವ್ರದ್ದು. ಒಂದು ಒಳ್ಳೆಯ ರೀತಿ ಹೇಳಿದ್ರು ಅವರು. 3 ಮಿನಿಸ್ಟ್ರ್ ಕೊಟ್ಟಾರ, 3 ಮಂದಿ ತ್ರಿಬಲ್ ಕಳ್ಸಮ್ ನಾವು ಕಲಬುರಗಿನಾಗ ಏನೇನು ನಡೆದ ನೋಡ್ಲಕ್ಕ. ನಾ ಹೇಳ್ತೀನಿ ಅವ್ರಿಗೆ ರಿಂಗ್ ರೋಡ್ಲಿಂದ ಚಾಲೂ ಮಾಡಿದ್ರೆ ಅಂತಂದರೆ ಕಲಬುರಗಿನಾಗ ಹೈಯೆಸ್ಟ್ ಗಾಂಜಾ ಎಲ್ಲ ಯುವಕರು, ಯಾವ ಯುವಕರು ಅಂತಂತೇಳಿ ಬಿಡಿಸಿ ಹೇಳಲ್ಲ. ಆ ರಿಂಗ್ ರೋಡಿಂದ ಚಾಲೂ ಮಾಡಿರಿ ನಿಮ್ಗೆ ಗೊತ್ತಾಗ್ತದ. ಜುವ ಅಡ್ಡಗಳು ಕರ್ನಾಟಕನಾಗ ಎಲ್ಲರೂ ಹೆಚ್ಚಿಗೆ ಜುವ ಅಡ್ಡಗಳು ನಡೆದವು ಅಂತಂದರೆ ಕಲಬುರಗಿನೇ ನಡೆದಂತಂದು ಹೇಳಿ ಬೈತೀನಿ ನಾವು. ಫುಲ್ ನಡೆದದ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನಡೆದದ. ಎಷ್ಟೋ ಆಕ್ಸಿಡೆಂಟ್ ಆಲತ್ತಾವ. ರಿಂಗ್ ರೋಡ್ನಾಗ ಒಂದು ಫ್ರೀ ವಾಕ್ವೇ ಮಾಡೋದಾಗಲಾಗ್ಯದ. ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಯವರಾಗಲಿ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಏನೇ ಒಂದು ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಾಗಲಿ, ಅಮಿತ್ ಶಾ ಆಗಲಿ, RSS ಮಾರಾಗಿರಲಿ, ಫಸ್ಟ್ ಕೈದಾಗ ಎತ್ತುತ್ತಾರೆ ಸಂವಿಧಾನ. ನೀವು ಮಾಡಿದಾಗ ಸಂವಿಧಾನ ಹೆಂಗೆ ಬರಲ್ಲ ಅಂತಂತ ಇದು ತಿಳಿಯಲಾಗಿದೆ ನಮ್ಗೆ. ಇದು ನಮ್ಗೆ ತಿಳಿಸ್ಬೇಕು. ನಾವು BJP ಏನು ಮಾಡಿದ್ರೇನು ಸಂವಿಧಾನ ಲಾಗೂ ಆಗ್ತದ, ಕಾಂಗ್ರೆಸ್ ಏನು ಮಾಡಿದ್ರೇನು ಸಂವಿಧಾನ ಲಾಗೂ ಆಗಲ್ಲ. ಇದಕ್ಕೆ ನಾವು ಒಪ್ಪಂಗಿಲ್ಲ. ಜನ ನೋಡ್ಲತ್ತಾರ ನೀವು ಹೆಂಗಿದ್ದೀರಿ, ನೀವು ಯಾವ ಥರ ಮಾಡ್ಲತ್ತೀರಿ ಅಂತಂತೇಳಿ. ಇಲ್ಲಿ ಕಲಬುರಗಿ ನಿಜವಾಗಿ ಕರ್ನಾಟಕನಾಗ ಯಾವಾದ್ರೆ ಒಂದು ಮಾದರಿ ರಿಪಬ್ಲಿಕ್ ಮಾಡಿರಂತಂತಂದರೆ ಕಲಬುರಗಿ 100% ಅಷ್ಟು ಆಫೀಸರ್ಗಳು ಯಾವುದೇ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ನೀವು ಎಲ್ಲರೂ ಕೂಡಿ ಬರೇ ಭಾರತೀಯ ಜನತಾ ಪಾರ್ಟಿಗೆ ಯಾರೇ ಕಾರ್ಯಕರ್ತ ಇಲ್ಲಿ ಯಾರು ನಿಮ್ಗೆ ಅಗೇನ್ಸ್ಟ್ ಧ್ವನಿ ಎತ್ತುತ್ತಾರ, ಯಾರು ನಿಮ್ಮ ಅಗೇನ್ಸ್ಟ್ ಮಾತಾಡ್ತಾರ ಅವ್ರಿಗೆ ಜೈಲಿಗೆ ಹಾಕ್ತೀರಿ. ನಾವು ಯಾವುದೇ ಒಂದು ಕೇಸ್ ತೊಗೊಂಡು ಹೋದು ಅಂತಂದರೆ ನಮ್ಮ ಮ್ಯಾಗ ಯಾವುದರ ಮ್ಯಾಗ ಅನ್ಯಾಯ ಆದಂತಂದರೆ ಯಾವುದು ಮಾಡ್ಲಿಕ್ತೀರಿ ಇಲ್ಲಿ ನೀವು. ಮತ್ತು ಅಗರಾಗ ನಿಮ್ಮ ಆಡಿಯನಿಗೆ ನೀವು ಗೃಹ ಮಂತ್ರಿ ಇದ್ದೀರಿ, ಅಗರಾಗ 2 ಟೆರರಿಸ್ಟ್ ಕಲಬುರಗಿನೇ ಸಿಗ್ತಾರ, ಅದ್ರ ಬಾರೆ ಮಾತಾಡ್ಬೇಕು ನೀವು, ಹೇಳ್ಬೇಕು ನೀವು. ಇಲ್ಲಿ 2 ಟೆರರಿಸ್ಟ್ ಸಿಕ್ಕ್ಯಾರ, ಇನ್ನೂ ಯಾರ್ಯಾರ ತನಿಖೆ ಮಾಡ್ತೀನಿ, ನಾ ಹಿಡಿತೀನಿ, ಅದ್ರ ಬಾರೆ ಕತ್ತಿ ಯಾವಾದ್ನೂ ಇಲ್ಲ. RSS ಎಸ್ ನಾವು RSS ಇದ್ದೇವೆ, ನಾವು RSS ಕೂಡ ಇರ್ತೇವೆ, ನಾವು RSS ಪರವಾಗಿ ಇರ್ತೇವೆ ಅಂತ ಹೇಳಕ್ ಬಯಸೋಣ. ಅದಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೆ ನಾವೆಲ್ಲರೂ ಪೂರ ರಾಜ್ಯನಾಗ ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತೇವೆ. ಮತ್ತು ನಾವೆಲ್ಲ ಜನ ಹೇಳಕ್ಕೆ ಬಯಸ್ತೇವೆ, ನೀವು ನಮಗೆ ಸಾಥ್ ಕೊಡಲಿಲ್ಲ ಅಂತಂತಂದರೆ ಕಾಂಗ್ರೆಸ್ ಪೂರ ನುಂಗ್ತದೆ, ನಿಮ್ಗೆ ನುಂಗಿ ಡಕಾರ ಹೊಡಿತದ. ನೀವು ನೋಡಿರಿ, ಈಗಾಗಲೇ 3.5 ವರ್ಷ ಆಗಿದೆ, ಅವ್ರು ಯಾವ್ದನ್ನೂ ಅಭಿವೃದ್ಧಿ ಮಾಡಿಲ್ಲ, ಯಾವ್ದು ಅನುದಾನ ಇಲ್ಲ, ಯಾವ್ದನ್ನೂ ಕೆಲಸ ಆಗಿಲ್ಲ. ಮತ್ತೊಮ್ಮೆ ನಮಗೆ ನೀವು ಅವಕಾಶ ಕೊಡಬೇಕು, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಶಕ್ತಿ ತುಂಬಬೇಕು. 100% ನಾವು ಕಲಬುರಗಿಗೆ ಡ್ರಗ್ಸ್ ಮುಕ್ತ ಮಾಡ್ತೇವೆ, ಜುವಾ ಮುಕ್ತ ಮಾಡ್ತೇವೆ, ಡೆವಲಪ್ಮೆಂಟ್ ಮಾಡ್ತೇವೆ ಅಂತೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.